ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಅವರನ್ನ ಹುಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು, ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬೇಕು. ಅದಕ್ಕಾಗಿ ಇವತ್ತು ಜಿಲ್ಲಾ ಮುಖಂಡಗಳ ಸಭೆಯನ್ನ ಇವತ್ತು ಕರೆದಿದ್ದೀವಿ. ಈ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ಜಿಲ್ಲಾ ಮಂತ್ರಿಗಳು ವಹಿಸಿದ್ದಾರೆ. ಮತ್ತೆ ಎಲ್ಲ ಶಾಸಕರುಗಳು ವೇದಿಕೆ ಮೇಲೆ ಎಲ್ಲ ಮುಖಂಡರು ಕೂಡ ಇದ್ದಾರೆ, ಅಭ್ಯರ್ಥಿ ಸೇರಿ. ನಾನು ಒಂದು ಮಾತನ್ನ ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ಮಾತನಾಡೋಕೆ ಮೊದಲು ನಮ್ಮ ಅನಿಲ್ ಅವರು ಮಾತಾಡ್ಬಿಟ್ಟವ್ರೆ. ನಾನು ಮಾತನಾಡೋಕೆ ಮೊದಲು ನಮ್ಮ ಲೋಕಸಭೆಯ ಅಭ್ಯರ್ಥಿಯ ಆಯ್ಕೆಯ ವಿಷಯ ಬಂದಾಗ ಹೈಕಮಾಂಡ್ ತಗೊಂಡಂಥ ತೀರ್ಮಾನಕ್ಕೆ ಚುನಾವಣೆಯನ್ನು ಮಾಡುವ ರೀತಿ ಎಲ್ಲರಿಗೂ ಭಯ ಇತ್ತು. ಆದರೆ ಯಾರೂ ಭಯ ಬೀಳದೆ ಲೋಕಸಭಾ ಚುನಾವಣೆಯನ್ನ ನಾವು ಬೇಸ್ ಮಾಡಿದ್ದೀವಿ ಅಂದರೆ ಅದು ನೇರವಾಗಿ ನಮ್ಮ ಜಿಲ್ಲಾ ಮಂತ್ರಿಗೆ ವಹಿಸಬೇಕಾಗ್ತದೆ. ತುಂಬಾ ಜವಾಬ್ದಾರಿಯುತವಾಗಿ ಆ ಲೋಕಸಭಾ ಚುನಾವಣೆಯನ್ನು ಜವಾಬ್ದಾರಿ ವಹಿಸಿಕೊಂಡು ನಮ್ಮ ಕಡೆಯಿಂದ ಕೆಲಸವನ್ನ ಮಾಡ್ತಿದ್ರು. ಅದಕ್ಕೆ ಮೊಟ್ಟ ಮೊದಲ ಸಭೆ ಇದು. ಚುನಾವಣೆ ಆದಮೇಲೆ ನಾವು ಮತ್ತೆ ಜಿಲ್ಲಾ ಮಂತ್ರಿಗಳು ನೀವು ಕೂಡ ವೇದಿಕೆಯಲ್ಲಿ ಸೇರಿರೋದು. ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಮ್ಗೆಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ತುಂಬಾ ಸಕ್ಸಸ್ಫುಲ್ ಆಗಿ ಲೋಕಸಭಾ ಎಲೆಕ್ಷನ್ ಮಾಡಿಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಧನ್ಯವಾದ ಕೂಡ ಹೇಳ್ಬೇಕಾಗ್ತದೆ. ಅದೇ ರೀತಿ ನಮ್ಮ ಶ್ರೀನಿವಾಸ್ ಅವರು ಅಭ್ಯರ್ಥಿ ಆಗಿದ್ರು ಕೂಡ ಅವ್ರ ಇತಿಹಾಸವನ್ನ ತುಂಬಾ ಬಿಡಿಸಿ ಹೇಳಿದ್ದಾರೆ ಅನಿಲ್ ಅವರು. ಮತ್ತೆ ನಾನು ಹೇಳೋಂಗಿಲ್ಲ, ಕೃಷ್ಣಪ್ಪನವರು ಅಂದ್ರೆ ಸಾಕು ಗೊತ್ತಾಗ್ಬಿಡ್ತದೆ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ. ಚುನಾವಣೆ ಮಾಡೋ ವಿಷಯ ಬಂದಾಗ ಕೂಡ ಇದನ್ನ ಪ್ರಾರಂಭ ಮಾಡಿದ್ದು ನನ್ನ ಪ್ರಕಾರ MLA ಎಲೆಕ್ಷನ್ ಆಗೋಕೆ ಮೊದಲೇ ಪ್ರಾರಂಭ ಆಗಿತ್ತು. ನಮ್ಮ ತಾಲೂಕಲ್ಲಿ ಸಭೆಗಳನ್ನ ಪ್ರಾರಂಭ ಮಾಡಿದ್ವಿ. ನಾನು ಅವರು ಕೂಡ ಒಂದೇ ವೇದಿಕೆಯಲ್ಲಿ ಕೂತು ನೆಕ್ಸ್ಟ್ ಬರುವಂತ ಚುನಾವಣೆಗೆ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತ ಕೂಡ ಸಭೆಗಳನ್ನ ಪ್ರಾರಂಭ ಮಾಡಿದ್ರು. ಸುಮಾರು 34 ವಿಧಾನಸಭೆಗಳು 33 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಂಥ ಸಭೆಗಳನ್ನು ಮಾಡಿರ್ತಾರೆ. ಅವರು ಮೊದಲಿಂದ ಅವಕಾಶವನ್ನು ತಗೊಂಡು ಎಲ್ಲಾ ಕಡೆ ಸಭೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇವತ್ತು ಕೂಡ ಅಷ್ಟೇ ನಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇದೆ. ನಾವು ಅನ್ಕೊಂಡಷ್ಟು ಸಲೀಸಾಗಿಲ್ಲ ಇಲ್ಲಿ. ಯಾಕೆ ಅಂದ್ರೆ ಆ 3 ಸಾರಿ ಇಲ್ಲಿ ಎಲೆಕ್ಷನ್ ಮಾಡಿದ್ದಾರೆ. ಅವ್ರದ್ದೇ ಆದ ಒಂದು ಟೀಮ್ಗಳು ಮಾಡ್ಕೊಂಡು ನಾನು ಕೂಡ ನೋಡ್ತಾ ಇದ್ದೀನಿ. ನಾನು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನೋಡಿದ್ದೀನಿ. ಅದು ಎಷ್ಟು ಸೀರಿಯಸ್ ಆಗಿ ತಗೊಂಡೆ ನಾನು ಅಂದ್ರೆ ಈಗಾಗಲೇ ನಾನು 5-6 ಮೀಟಿಂಗ್ ಮಾಡಿರ್ಬೋದು. ನಾನು ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಹೋಗಿದ್ದೀನಿ, ಕಾಲೇಜ್ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಖಾಸಗಿ ಶಾಲೆಗಳಿಗೆ ಹೋಗಿದ್ದೀನಿ. ಮತ್ತೆ ಸುಮಾರು ಜನ ನಮ್ಮ ಅಧಿಕಾರಿಗಳ ಸಭೆಗಳು ಕೂಡ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಯಾರು ಕೂಡ ಸರ್ಕಾರ ವಿರುದ್ಧವಾಗಿ ದಯವಿಟ್ಟು ನೀವು ಹೋಗ್ಬೇಡಿ. ಸರ್ಕಾರ ಇದೆ, ಮತ್ತೆ ನಾವು ಕೂಡ ಇಲ್ಲಿ ಶಾಸಕರಿದ್ದೀವಿ, ನಮ್ಗೆ ಸಹಕಾರ ಕೊಡಿ. ನಿಮ್ಗೆ ಬೇರೆ ರೀತಿಯಲ್ಲಿ ಯಾವುದೇ ಸಹಕಾರ ಬೇಕಾದ್ರೂ ಕೂಡ ನಮ್ಮ ಸರ್ಕಾರ ನಾವು ನಿಮ್ಗೆ ಸಹಕಾರವನ್ನ ಕೊಡ್ತೇವೆ. ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ಸಹಕಾರವನ್ನ ಕೊಡಬೇಕು ಅಂತೇಳಿ ನಾನು ಈಗಾಗಲೇ 4 ರೌಂಡ್ಸ್ ಮಾಡಿದ್ದೀನಿ. ನಾನು ಹೋದಾಗ ಸುಮಾರು ಜನ ನನ್ನ ಹತ್ರ ಪ್ರಸ್ತಾಪ ಮಾಡಿದ್ವಿ, ಮಾತನಾಡಿದ್ವಿ. ಏನನ್ನ ಮಾಡೋದು, ಮೊದಲಿಂದ ನಾವು ಅವ್ರ ಜೊತೆಲಿದ್ದೀವಿ ಅಂತ ನಾನು ಹೇಳಿದೆ. ಮೊದಲಿಂದ ಜೊತೆಲಿದ್ದೀರಪ್ಪ, ಈಗ ನಮ್ಮ ಜೊತೆಲಿ ಇರ್ಬೇಕಾಗ್ತದೆ. ನೀವು ನಮ್ಗೆ ಸಹಕಾರ ಕೊಡಬೇಕಾಗ್ತದೆ, ನಾವು ಕೂಡ ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡಬೇಕಾಗ್ತದೆ. ನೀವು ನಮ್ಮ ಅಭ್ಯರ್ಥಿಗೆ ನಮಗೆ ನೀವು ಸಹಕಾರ ಕೊಡಬೇಕು ಅಂತೇಳಿ ಸುಮಾರು ಮಾತಾಡಿದೆ. ಸುಮಾರು ಬದಲಾವಣೆ ಕೂಡ ಆಯ್ತು. ಮಾಲೂರು ತಾಲೂಕಿಗೆ ಎಷ್ಟು ಬದಲಾವಣೆ ಮಾಡಿದ್ದೀನಿ ಅಂದ್ರೆ ನಿಜವಾಗ್ಲೂ ನಮ್ಮ ವಿಧಾನಸಭಾ ಕ್ಷೇತ್ರ ಕೋಲಾರ ಜಿಲ್ಲೆಯಲ್ಲಿ 4 ಜನ ಶಾಸಕರಿದ್ದು ನಾವು. ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಏನು ಅಂದ್ರೆ ಸೀರಿಯಸ್ ಆಗಿ ಮಾಡಿದ್ರೆ ಈ ವೋಟರ್ಸ್ ಯಾರಂದ್ರೆ ನೇರವಾಗಿ ಸರ್ಕಾರ ವಿರುದ್ಧವಾಗಿ ಹೋಗುವಂತ ವೋಟರ್ಸ್ ಅಲ್ಲ. ನೆನ್ಪಿಟ್ಕೊಡ್ರಿ ಎಲ್ಲರೂ ಕೂಡ. ನಾನು ನೋಡಿರೋ ಪ್ರಕಾರ, ನಾನು ಮಾತಾಡ್ಸಿರೋ ಪ್ರಕಾರ ಸರ್ಕಾರ ವಿರುದ್ಧವಾಗಿ ಯಾವಾಗ ಹೋಗ್ತಾರೆ ಅಂತಂದ್ರೆ, ನಮ್ಮ ವಿರುದ್ಧವಾಗಿ ಯಾವಾಗ ಹೋಗ್ತಾರೆ ಅಂದ್ರೆ ನಾವು ಅವನ್ನ ಮಾತಾಡಿಸದೇ ಇದ್ದಾಗ ಮಾತ್ರ ಹೋಗ್ತಾರೆ. ನಾನು ಆ ಕೆಲಸವನ್ನ ಮಾಡಿದ್ದೀನಿ. ಈಗಾಗಲೇ 4 ಸಾರಿ ಮಾತಾಡಿದ್ದೀನಿ. ಯಾರ್ಯಾರು ನಮಗೆ ವಿರುದ್ಧವಾಗಿ ಮೊದಲಿಂದ ಮಾಡ್ಕೊಂಡ್ ಬಂದ್ರು, ಇವತ್ತು ಅವ್ರ ಪರವಾಗಿದ್ರು, ಅವ್ರನ್ನೆಲ್ಲ ಬದಲಾವಣೆ ಮಾಡುವಂತ ಕೆಲಸ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವ್ರಿಗೆ ಗೊತ್ತಿರ್ತದೆ. ನಮ್ಮ ಮಾಲೂರು ತಾಲೂಕಲ್ಲಿ ಮಾಡುವಂಥದ್ದು. ನೀವು ಕೂಡ ಅಷ್ಟೇ 4 ಜನ ಶಾಸಕರುಗಳಿದ್ದೀರಿ. ಮತ್ತೆ ಶ್ರೀನಿವಾಸಪುರ ಕೂಡ ಅಷ್ಟೇ, ರಮೇಶ್ ಕುಮಾರ್ ನನಗೆ ಹೇಳ್ಕೊಡಂಗಿಲ್ಲ, ಒಳ್ಳೆ ಮುಖಂಡಗಳಿದ್ದೀರಿ. ಮತ್ತೆ ಬಂಗಾರಪೇಟೆ ಮುಳಬಾಗಲ್ಲೂ ಅಷ್ಟೇ ಮಂಜಣ್ಣವ್ರದ್ದೇ ಜವಾಬ್ದಾರಿ ಇರ್ತದೆ, ಅಲ್ಲ ಯಾಕೆ ಕಂಟ್ರೋಲ್ ಇದೆ. ಇದನ್ನ 6 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನೀವೆಲ್ಲರೂ ಕೂಡ ಮಾಡಿದ್ರೆ ಇದು ನಾವು ಅವರು ಅಭ್ಯರ್ಥಿ ನಮಗೇನು ಅಡ್ಡನೇ ಇದೆ. ನಮ್ಮ ಅಭ್ಯರ್ಥಿ ಅತಿ ಹೆಚ್ಚಿನ ಲೀಡನ್ನ ಕೋಲಾರ ಜಿಲ್ಲೆಯಿಂದ ಕೊಡಬಹುದು ಅನ್ನೋದು ನನ್ನ ವೈಯಕ್ತಿಕವಾದ ಅನುಭವ ಇದೆ. ನಾನು ಸುಮಾರು ಒಂದು 15-20 ದಿವಸದಿಂದ ನಾನು ಮತ್ತೆ ನಮ್ಮ ಮುಖಂಡರು ಕೂಡ ಪ್ರತಿ ವೋಟರ್ಸ್ ಟಚ್ ಮಾಡಿದ್ವಿ. ಆ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ವಿಧಾನ ಪರಿಷತ್ ತುಂಬಾ ಮುಖ್ಯ. ಅನಿಲ್ ಅವರು ತುಂಬಾ ಬಿಡಿಸಿ ಹೇಳಿದ್ರು, ತುಂಬಾ ರಿಯಲಿ ನಿಜವಾಗ್ಲೂ ಕೂಡ
ಒಳ್ಳೆ ಒಳ್ಳೆ ತೀರ್ಮಾನ ತಗೋಬೇಕಂದಾಗ ಈ ಬಿಜೆಪಿ ಅದಕ್ಕೆ ವಿರುದ್ಧವಾಗಿ ಮೇಲ್ಮನೆಯಲ್ಲಿ ತೀರ್ಮಾನ ತಗೊಳ್ತಾರೆ. ಅದರಿಂದ ಒಳ್ಳೆ ಅವಕಾಶ ಇದೆ ಇವತ್ತು ಈ ಚುನಾವಣೆಯನ್ನ ನಮ್ಮ ಮುಖಂಡರು ಕೂಡ ಅಷ್ಟೇ, ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಕೂಡ ತುಂಬಾ ಜವಾಬ್ದಾರಿಯುತವಾಗಿ ತಗೊಂಡು ಅಭ್ಯರ್ಥಿಗಳು ಮೊದಲನೇ ಆಯ್ಕೆ ಮಾಡಿ ಅವರೇ ನೇರವಾಗಿ ಹೋಗಿ ಮತ್ತೆ ಈ ಅಭ್ಯರ್ಥಿಗಳು ಗೆಲ್ಸ್ಕೊಂಡು ಬರಲೇಬೇಕು ಅಂತೇಳಿ ನಮಗೆಲ್ಲ ಜವಾಬ್ದಾರಿ ಕೊಡೋದ್ರ ಜೊತೆಗೆ ಮಂತ್ರಿಗೆ ಜವಾಬ್ದಾರಿ ಕೊಡೋದು, ಉಸ್ತುವಾರಿಗಳನ್ನ ಹಾಕೋದು, ಇದೆಲ್ಲ ಕೂಡ ಮಾಡ್ತಾರೆ. ಅದರಿಂದ ನಾವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಅದೆಷ್ಟೇ ಕಷ್ಟ ಆದ್ರೂ ಕೂಡ ಬಿಡದೆ ಈ ಸಾರಿ ನಾವು ನಮ್ಮ MLC ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ವಿಶೇಷವಾಗಿ ನೀವೆಲ್ಲರೂ ಕೂಡ ಅಷ್ಟೇ. ನಾನು ಇನ್ನೂ ಒಂದು ಇದು ಮಾಡಿದ್ದೀನಿ, ನಾನು ನಿಮ್ಗೆ ಹೇಳ್ತೀನಿ. ನಾನು ಈಗಾಗಲೇ ನಮ್ಮಲ್ಲಿ ಮಾಲೂರು ತಾಲೂಕು 527 ವೋಟರ್ಸ್ ಇದೆ. 527 ವೋಟರ್ಸ್ ಇದೆ. 527 ವೋಟರ್ಸ್ ಅಲ್ಲಿ ನೇರವಾಗಿ ನಮ್ಗೆ ಎಷ್ಟು ಜನ ವಿರುದ್ಧವಾಗಿದ್ದಾರೆ ನೇರವಾಗಿ ನಾನು ಅವ್ರನ್ನ ಮಾತಾಡಿದ್ದೀನಿ. ಅವ್ರು ಫಸ್ಟ್ ಪ್ರಿಫರೆನ್ಸ್ ಅವ್ರನ್ನೇ ಮಾತಾಡಿದ್ದೀನಿ. ನಾನು ದಯವಿಟ್ಟು ನಮ್ಗೆ ಸಹಕಾರ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅದಾದ್ಮೇಲೆ ಪಕ್ಕ ನಾವು ಕ್ಲಿಯರ್ ಆಗಿರುವಂತ ವೋಟರ್ಸ್ ಎಷ್ಟವ್ರು ಅನ್ನೋದು ಒಂದು ಪಟ್ಟಿ ತಗೊಂಡಿದ್ದೀನಿ. ಬ್ಯಾಲೆನ್ಸ್ ಮಾಡುವಂತ ವೋಟರ್ ಎಷ್ಟಿದೆ ಅಂತ ಅವ್ರನ್ನು ಕೂಡ ನಾನು ನೇರವಾಗಿ ಮಾತಾಡುವಂತ ಕೆಲಸ ಮಾಡಿದ್ದೀನಿ. ನೀವು ಕೂಡ ಸ್ವಲ್ಪ ಡೀಪ್ ಆಗಿ ನಾವು ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ಜವಾಬ್ದಾರಿ ತಗೊಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ.